ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ ನನಗೊಂದು ಪ್ರಶ್ನೆ ಕಾಡ್ತಿದೆ. ನಾನು ಅದಕ್ಕೆ ಉತ್ತರ ಕಂಡುಕೊಳ್ಳಬೇಕು. ನಾನು ನಿಮ್ಮ ಹತ್ರನೇ ಆ ಪ್ರಶ್ನೆ ಕೇಳಕ್ ಬಂದಿದ್ದೀನಿ. ದೇವ್ರ ಮನೆ ಮುಂದೆ ಎಣ್ಣೆ ಚೆಲ್ಲಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಸಿಸ್ಟರ್, ಸಮಾಧಾನ ಮಾಡ್ಕೋ ಸಿಸ್ಟರ್. ತಂಡಕ್ಕೂ ಅಲ್ಲ, ನಾವು ಅಂದ್ಕೊಂಡಂಗೆ ಆಗದೆ ಇದ್ದಾಗ ನಮ್ಗೆ ನಾವು ಸಮಾಧಾನ ಮಾಡ್ಕೋಬೇಕಷ್ಟೇ. ತಂಡಕ್ಕೂ ಅಣ್ಣ, ಸಮಾಧಾನ ಮಾಡ್ತಾ ಇದೆಯಾ ಅಥವಾ ಉರಿಯೋ ಗಾಯಕ್ಕೆ ಉಪ್ಪು ಸಾಡ್ತಾ ಇದೆಯಾ? ಅಯ್ಯೋ ಸಿಸ್ಟರ್, ಉಪ್ಪಲ್ಲ, ಮುಲಾಮು. ಒಳ್ಳೆ ಚಾನ್ಸ್ ಸಿಕ್ಕಿತ್ತು, ಇದು ಮಿಸ್ ಆಗೋಯ್ತು. ಹೆಂಗ್ ಮಿಸ್ ಆಯ್ತು ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಹ್ಞೂ ಸಿಸ್ಟರ್, ನಮ್ಮ ಕತೆನೂ ಪಾಕಿಸ್ತಾನದವ್ರ ಕತೆನೂ ಒಂದೇ. ಅವ್ರು ಎಷ್ಟೇ ಸ್ಟ್ರಾಂಗ್ ಮಿಸೈಲ್ ಬಿಟ್ಟರು ಟುಷ್ಟು ಏನು ಟಾರ್ಗೆಟ್ ರೀಚ್ ಆಗಲೇ ಇಲ್ಲ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಅಷ್ಟೇ ಸಿಸ್ಟರ್, ತಲೆ ಕೇರ್ಕೊಂಡು 50 ಕೂದಲಲ್ಲಿ 5 ಉದುರು ಹೋಯ್ತು, ಬೇರೇನು ಆಗಲೇ ಇಲ್ಲ. ಅಲ್ಲ ಸಿಸ್ಟರ್, ನಾವಲ್ಲೇ ಕಾಯ್ತಾ ಕೂತ್ಕೊಂಡಿದ್ದೀವಲ್ಲ, ಅಲ್ಲ ಅಲ್ಲಿ ನಾವು ಎಣ್ಣೆ ಒರೆಸಿದ್ದೀವಿ ಅಂತ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಇದು ಯಾವ ಮಿರಾಕಲ್ಗೂ ಕಮ್ಮಿ ಇಲ್ಲ ಸಿಸ್ಟರು. ಒಟ್ಟಿನಲ್ಲಿ ಅವಳ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ತಪ್ಪಿಸ್ಕೊಂಡ್ಲು. ಮುಂದಿನ ಸರಿ ಈಗ ಆಗ್ಬಾರ್ದು ನೋಡು. ಪ್ರತಿ ಬಾರಿನೂ ಸೇಮ್ ಡೈಲಾಗ್ ಹೇಳ್ಕೊಂಡ್ ಬರ್ತಿದೀವಲ್ಲ, ಇದಕ್ಕೆ ಕೊನೆನೇ ಇಲ್ವಾ ಸಿಸ್ಟರ್? ಜನ ಉಗಿತಾರೆ ತುಪ್ಪಕ್ ಅಂತ. ಬರೀ ಮಾತು, ಬರೀ ಬಿಲ್ಡಪ್ಪು, ಏನು ಕಡ್ದು ಕಟ್ಟೆ ಹಾಕಲ್ಲ, ಬರೀ ಕಂತ್ರಿ ವಿಲನ್ಗಳು ಅಂತ. ಅಲ್ಲ ಸಿಸ್ಟರ್, ಇಂಥ ಕಮೆಂಟ್ಗಳಿಗೆಲ್ಲ ಹೆಂಗ್ ಉತ್ತರ ಕೊಡೋದು? ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಬಗ್ಗೆ ಜಿಗುಪ್ಸೆ ಬಂದ್ಬಿಡುತ್ತೆ. ಇಂಥ ವಿಲನ್ ಜನ್ಮ ಬೇಕಾ ಅಂತ 2 ಸ್ಕಾಚ್ ಇಟ್ಕೊಂಡು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡೋಣ ಅಂತ ಅನ್ಸ್ತಾ ಇದೆ. ಅಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಮಗೂ ಟೈಮ್ ಬರುತ್ತೆ. ಅದೇ ಯಾವಾಗ ಬರುತ್ತೆ ಅಂತ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋ ಥರ ನಾನು ಕಾಯ್ತಾ ಇರೋದಷ್ಟೇ ನಮ್ಮ ಜನ್ಮ. ಹೀಗೆ ಆದರೆ ನಮ್ಮ ಪಾತ್ರಕ್ಕೆ ಯಾವುದೇ ಬೆಲೆ ಇರಲ್ಲ, 3 ಕಾಸಿನ ಬೆಲೆನೂ ಇರಲ್ಲ, ತಿಳ್ಕೊತಿದ್ದೆ. ಆಟಕ್ಕೂ ಇಲ್ಲ, ಲೆಕ್ಕಕ್ಕೂ ಇಲ್ಲ ಅನ್ನೋ ಥರ ಆಗೋಗ್ಬಿಡ್ತೀವಿ ಸಿಸ್ಟರ್. ಅಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸಾರಿ ಸಿಸ್ಟರ್. ಏನ್ ಸಾರಿ? ಪ್ರತಿ ಸಲ ಹೀಗೆ ಮಾಡ್ತೀಯ. ಟೆನ್ಷನ್ ಇರ್ಬೇಕಾದ್ರೆ ಏನಾದ್ರೂ ಹೇಳಿ ಉರಿಸ್ತೀಯ. ಅಲ್ಲ, ಅದರಿಂದ ನಿನಗೇನು ಖುಷಿ ಸಿಗತ್ತೆ ಹೇಳು? ಪ್ರತಿ ಸಲ ಅದೇ ಮಾಡ್ತೀಯಲ್ಲ. ಸಿಸ್ಟರು, ನಾನು ಅದನ್ನು ಇಂಟೆನ್ಷನಲ್ಲಿ ಮಾಡೋದಲ್ಲ, ಅದು ಅಚಾನಕ್ಕಾಗಿ ಬಂದ್ಬಿಡುತ್ತೆ. ಅಲ್ಲ, ನೀನು ನನ್ನನ್ನು ಅಪಾರ್ಥ ಮಾಡ್ಕೋಬೇಡ ಸಿಸ್ಟರು. ನನಗೆ ನೀನು, ನಿನಗೆ ನಾನು, ನಮ್ಮಿಬ್ಬರನ್ನ ಬಿಟ್ಟರೆ ನಮಗಿನ್ಯಾರಿದ್ದಾರೆ ಸಿಸ್ಟರು? ಸರಿ, ಜಾಸ್ತಿ ಕುಯ್ಬೇಡ. ನಾನೇನೋ ತಪ್ಪು ತಿಳ್ಕೊಂಡಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಆಗಬಾರ್ದು. ಆ ಥರ ಏನಾದರೂ ಮಾಡಬೇಕು ಅಣ್ಣ. ಇರು ಸಿಸ್ಟರ್, ಒಂದು ಕಟ್ಟಕ್ಕೂ ಬರ್ತೀನಿ, ಆಮೇಲೆ ನಿನ್ಗೊಂದು ಪ್ಲಾನ್ ಹೇಳ್ತೀನಿ. ಅಣ್ಣ, ಹೂ ಸಿಸ್ಟರ್, ಅದು ಒಳಗೋದ್ರೆ ಮಾತ್ರ ಪ್ಲಾನ್ ಹೊರಗೆ ಬರೋದು. ಬರುವೇನು, ಇರು. ಅಣ್ಣ.